ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣ ದಿನಕ್ಕೊಂದು ಮಹತ್ವದ ತಿರುವನ್ನ ಪಡೆದುಕೊಳ್ತಾ ಇದೆ. ಕುರ್ಚಿ ಗದ್ದಲ, ಸಂಪುಟ ವಿಸ್ತರಣೆ, ಈ ಎಲ್ಲಾ ಗೊಂದಲಗಳಿಗೂ ಸದ್ಯಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಏನೋ ರಾಹುಲ್ ಗಾಂಧಿ ಮಾತಿಗೆ ಮಣಿದು ಕುರ್ಚಿಯನ್ನ ಬಿಟ್ಕೊಡುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಇದರ ಜೊತೆಗೆ ತನ್ನ ಮಗನ ರಾಜಕೀಯ ಜೀವನವನ್ನ ಸುಗಮಗೊಳಿಸುವಂತಹ ಶಪಥವನ್ನ ತೊಟ್ಟಿದ್ದಾರೆ. ಹಾಗಾದ್ರೆ ಈ ರಾಜಕಾರಣಿಗಳೆಲ್ಲ ನಡೆಸ್ತಾ ಇರೋದು ಪ್ರಜಾಪ್ರಭುತ್ವನ ಅಥವಾ ರಾಜಪ್ರಭುತ್ವನ ಅನ್ನುವಂತಹ ಸಂಶಯ ಬರುತ್ತೆ. ಕರ್ನಾಟಕ ಈ ರಾಜಕಾರಣಿಗಳ ಕೈಗೆ ಸಿಲುಕಿ ಹೊಸ ನಾಟಕವನ್ನ ನೋಡ್ತಾ ಇದೆ. ಹಾಗಾದ್ರೆ ಕರ್ನಾಟಕದ ರಾಜಕೀಯ ಎತ್ತ ಸಾಗ್ತಾ ಇದೆ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯ ರಾಜಕಾರಣ ಅಥವಾ ದೇಶದ ರಾಜಕಾರಣವನ್ನ ನೋಡಿದ್ರೆ ನಮ್ಗನ್ಸೋದು ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಇದೀವಾ ಅಥವಾ ರಾಜಪ್ರಭುತ್ವ ಏನಾದ್ರೂ ನಡೀತಾ ಇದೆಯಾ ಅನ್ನುವಂಥದ್ದು. ಈ ಸಂಶಯ ಯೋಚನೆ ಯಾಕೆ ಬರ್ತಾ ಇದೆ ಅಂದ್ರೆ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಭಾರಿ ಚರ್ಚೆ ನಡೀತಾ ಇತ್ತು. ಸಿಎಂ ಡಿಸಿಎಂ ಇಬ್ರು ದೆಹಲಿ ಕರೆಸಿ ದಿನವಿಡೀ ಮಾತುಕತೆಯನ್ನು ಅವ್ರ ಜೊತೆಗೆ ನಡೆಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಪಟ್ಟು, ನಾವು ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಹೊಸಬರಿಗೆ ಅವಕಾಶವನ್ನ ನೀವು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದ್ದೀವಿ. ನಿಮ್ಗೆ ರಾಜ್ಯಸಭೆಯಲ್ಲಿ ಸ್ಥಾನಮಾನವನ್ನ ನೀಡ್ತೀವಿ, ನಿಮ್ಮ ಮಗನ ರಾಜಕೀಯದ ಹಾದಿಯನ್ನ ಮತ್ತಷ್ಟು ಸುಗಮವಾಗಿರುವಂತೆ ನೋಡ್ಕೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಮಾತು ಕೊಟ್ಟರು. ಸೊ ಈ ಮಾತುಗಳನ್ನ ಕೇಳಿಸ್ಕೊಂಡಾಗ ಕೇವಲ ತಂದೆ ರಾಜಕೀಯದಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಮಗನನ್ನ ರಾಜಕೀಯಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಕರೆತರಬೇಕಾ? ಅಷ್ಟಕ್ಕೂ ನೀವು ರಾಜೀನಾಮೆ ಕೊಡಿ, ನಿಮ್ಮ ಮಗನಿಗೆ ಉತ್ತಮ ಸ್ಥಾನಮಾನ ನೀಡ್ತೀವಿ ಅನ್ನೋದಕ್ಕೆ ಇದು ರಾಜಕೀಯನ ಅಥವಾ ಕೊಡುಕೊಳ್ಳುವಿಕೆಯ ಆಟನ ಅನ್ನುವಂತಹ ಪ್ರಶ್ನೆ ಬರೋದಂತೂ ಸುಳ್ಳಲ್ಲ. ರಾಜ್ಯ ರಾಜಕಾರಣವನ್ನೇ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಬಿಎಸ್ ಯಡಿಯೂರಪ್ಪ ಪುತ್ರರಾದಂತಹ ಬಿವೈ ವಿಜಯೇಂದ್ರ, ಬಿವೈ ರಾಘವೇಂದ್ರ, ಎಚ್.ಡಿ. ದೇವೇಗೌಡರ ಅರ್ಧಕ್ಕರ್ಧ ಕುಟುಂಬವೇ ರಾಜಕೀಯದಲ್ಲಿದೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್, ಎಸ್ ಬಂಗಾರಪ್ಪ ಅವರ ಮಕ್ಕಳಾದಂತಹ ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ, ಹೀಗೆ ಹೇಳ್ತಾ ಹೋದ್ರೆ ಈ ಕುಟುಂಬ ರಾಜಕಾರಣದ ಪಟ್ಟಿ ನಿಲ್ಲೋದೇ ಇಲ್ಲ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಇತರೆ ರಾಜ್ಯಗಳಲ್ಲೂ ಪಕ್ಷಾತೀತವಾಗಿ ಈ ಕುಟುಂಬ ರಾಜಕಾರಣ ಅನ್ನುವಂತಹದ್ದು ವ್ಯಾಪಿಸಿಬಿಟ್ಟಿದೆ. ಈ ಹಿಂದೆ ರಾಜಪ್ರಭುತ್ವ ಇರಬೇಕಾದ್ರೆ ಪುಲಕೇಶಿ, ಇಮ್ಮಡಿ ಪುಲಕೇಶಿ, ಮುಮ್ಮಡಿ ಪುಲಕೇಶಿ, ಒಂದನೇ ಜಯಸಿಂಹ, ಎರಡನೇ ಜಯಸಿಂಹ, ಹೀಗೆ ಅವರ ಮಕ್ಕಳು, ಮೊಮ್ಮಕ್ಕಳು, ಸಹೋದರರ ಮಕ್ಕಳು ಹೇಗೆ ಅಧಿಕಾರವನ್ನ ಕೈಗೆತ್ಕೊಂಡು ಆಡಳಿತವನ್ನ ನಡೆಸ್ತಾ ಇದ್ರು, ಅದೇ ರೀತಿ ಈಗ ರಾಜಕಾರಣದಲ್ಲೂ ನಡೀತಾ ಇದೆ. ಕೊನೆ ಪಕ್ಷ ರಾಜಪ್ರಭುತ್ವದಲ್ಲಿ ತಂದೆಯ ಮರಣದ ನಂತರ ಮಕ್ಕಳು ಸಿಂಹಾಸವನ್ನ ಏರ್ತಾ ಇದ್ರೆ, ರಾಜಕೀಯದಲ್ಲಿ ಮಕ್ಕಳು ಮೊಮ್ಮಕ್ಕಳ ಆದಿಯಾಗಿ ಎಲ್ಲರೂ ಚುನಾವಣೆಯನ್ನ ಘೋಷಣೆ ಮಾಡಿದಾಗ ಬಂದು ರಾಜಕೀಯಕ್ಕೆ ಧುಮುಕಾರೆ. ರಾಜಕಾರಣಿಗಳು ತಮ್ಮ ಮನೆಯ ಮಕ್ಕಳ ಹಿತವನ್ನ ಬಯಸ್ತಾ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಆದ್ರೂ ಇದೆಯಾ? ರಾಜಕಾರಣಿಗಳು ತಮ್ಮ ಮಕ್ಕಳನ್ನೇ ಉದ್ಧಾರ ಮಾಡೋದ್ರಲ್ಲಿ ನಿರತರಾದ್ರೆ ಸಾಮಾನ್ಯ ಜನರ ಪಾಡೇನು? ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದ ಮುಂದಿನ ಪಾಡೇನು ಅಂತ ಅನ್ಸುತ್ತೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.